press the bell icon on the YouTube app and never miss another update. Hello students, let's continue our discussion in understanding elementary shapes. In previous class, we had discussed about the types of triangle. We classified or we named the triangles based on sides and based on angles. And based on sides ಅಲ್ಲಿ ಹೆಂಗೆ ಡಿವೈಡ್ ಮಾಡಿದ್ವಿ ಅಂದರೆ 3 unequal sides ಅಂದರೆ ಏನು ಹೇಳ್ತಿದ್ವಿ, ಸ್ಕೇಲಿಯನ್. ದೀಸ್ ಆರ್ ಬೇಸಿಕ್. ಸ್ಕೇಲಿಯನ್ ಅಂದರೆ 3 sides ಅನ್ಈಕ್ವಲ್ ಇದ್ರೆ ಅದನ್ನ ಸ್ಕೇಲಿಯನ್ ಅಂತ ಹೇಳ್ತೀವಿ. ನೆಕ್ಸ್ಟು ಐಸೋಸೆಲೆಸ್ ಅಂದರೆ 2 sides of equal length ಇದ್ರೆ ಐಸೋಸೆಲೆಸ್. ಆ್ಯಂಡ್ ಇಫ್ 3 sides of equal length ಇದ್ರೆ ಏನು ಹೇಳ್ತೀವಿ, ಈಕ್ವಿಲ್ಯಾಟ್ರಲ್. ಸೊ ದೀಸ್ ಆರ್ ಬೇಸ್ಡ್ ಆನ್ sides and based on angles, acute angle triangle, obtuse angle triangle and right angle triangle. You already studied about what is acute angle. Acute angle means it should be less than 90 degree. All the angles less than 90 degree idre acute angle ಅಂತ ಹೇಳ್ತೀವಿ. If any one of the angle, ಯಾವುದಾದ್ರೂ ಒಂದು angle greater than 90 ಇದ್ದರೆ ಅದನ್ನ obtuse angle triangle ಅಂತ ಹೇಳ್ತೀವಿ. ಓನ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಇದ್ದರೆ ಅದನ್ನ ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಸೊ ಒಂದು ಆ್ಯಂಗಲ್ 90 ಡಿಗ್ರಿ ಇರುತ್ತೆ, ಇಲ್ಲಿ ಒನ್ ಆ್ಯಂಗಲ್ ಗ್ರೇಟರ್ ದ್ಯಾನ್ 90 ಆ್ಯಂಡ್ ಇಲ್ಲಿ ಆಲ್ ಆ್ಯಂಗಲ್ಸ್ ಲೆಸ್ ದ್ಯಾನ್ 90 ಡಿಗ್ರಿ ಇದೆ. ಸೊ ಈ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಂಡು ನೀವು ನೆಕ್ಸ್ಟ್ ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆಯಲ್ಲ, ದಟ್ ಈಸ್ ಎಕ್ಸಸೈಸ್ 5.6. ಆ ಎಕ್ಸಸೈಸ್ 5.6ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಲೆಟ್ಸ್ ಟೇಕ್ ಎಕ್ಸಸೈಸ್ 5.6, page number 103. First question, name the types of the following triangle. ಅಂದರೆ ಅಲ್ಲಿ ಗಿವನ್ ಡಾಟಾದ ಮೇಲ್ಗಡೆ ಯಾವುದು ಟೈಪ್ ಆಫ್ ಟ್ರಯಾಂಗಲ್ ಬರುತ್ತೆ ಅಂತ ಡಿಸ್ಕಸ್ ಮಾಡಬೇಕು. ಫಸ್ಟ್ ಎ ಕ್ವೆಶನ್, triangle with lengths 7 cm, 8 cm and 9 cm. ಟ್ರಯಾಂಗಲ್ ಇದೆ, ಅದ್ರದ್ದು ಲೆಂತ್ಸ್ ಕೊಟ್ಟಿದ್ದಾರೆ 7, 8 ಆ್ಯಂಡ್ 9. ಸೊ ಎಲ್ಲ 3 ಸೈಡ್ಸ್ದು ಲೆಂತು ಡಿಫ್ರೆಂಟ್ ಇದೆ. ವೆನ್ ದ ಲೆಂತ್ಸ್ ಆರ್ ಡಿಫ್ರೆಂಟ್ಸ್, ಆಲ್ 3 sides ಆರ್ ಅನ್ಈಕ್ವಲ್. ಎಲ್ಲ ಸೈಡ್ಸ್ ಏನಾಗಿದೆ, ಅನ್ಈಕ್ವಲ್ ಇದೆ. ಸೊ ಅನ್ಈಕ್ವಲ್ ಇದ್ದರೆ ಏನು ಹೇಳ್ತೀವಿ ನಾವು, ಸ್ಕೇಲಿಯನ್ ಟ್ರಯಾಂಗಲ್. ಸೊ ಹೇಗೆ ಆನ್ಸರು ಸ್ಕೇಲಿಯನ್ ಟ್ರಯಾಂಗಲ್. ನೆಕ್ಸ್ಟ್ ಬಿ, ಟ್ರಯಾಂಗಲ್ ಎ ಬಿ ಸಿ ವಿತ್ ಎ ಬಿ ಇಸ್ ಈಕ್ವಲ್ಸ್ ಟು 8.7. ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ, ಎ ಬಿ ಸಿ. ಎ ಬಿ ಇಸ್ 8.7, ಎ ಬಿ 8.7 ಆ್ಯಂಡ್ ಎ ಸಿ 7 cm and BC 6 cm. 8.7, 7, 6 all are different. ಎಲ್ಲದು ಅನ್ಈಕ್ವಲ್ ಆಗಿದೆ, ಯಾವುದು ಈಕ್ವಲ್ ಇಲ್ಲ. ಸೊ ಯಾವುದು ಈಕ್ವಲ್ ಇಲ್ಲ ಅಂದರೆ ಏನು ಹೇಳ್ತೀವಿ, ದಿಸ್ ಇಸ್ ಆಲ್ಸೋ ಎ ಸ್ಕೇಲಿಯನ್ ಟ್ರಯಾಂಗಲ್. ನೆಕ್ಸ್ಟ್ ಸಿ, ಟ್ರಯಾಂಗಲ್ ಪಿ ಕ್ಯೂ ಆರ್ such that PQ is equals to QR is equals to PR is equals to 5 cm. ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂತ ಹೇಳ್ತಿದ್ದಾರೆ. ಟ್ರಯಾಂಗಲ್ ಪಿ ಕ್ಯೂ ಆರ್ ಅಂದರೆ, ಸೊ ಟ್ರಯಾಂಗಲ್ದು ನೇಮು ಪಿ ಕ್ಯೂ ಆರ್ ಅಂತ ನೇಮ್ ಮಾಡಬೇಕು. ಪಿ ಕ್ಯೂ ಆರ್, ಪಿ ಕ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ಆರ್ ಇಸ್ ಈಕ್ವಲ್ಸ್ ಟು ಆರ್ ಪಿ ಅಂತ ಹೇಳ್ತಿದ್ದಾರೆ. ಸೊ ಆಲ್ ಲೆಂತ್ಸ್ ಏನಾಗಿದೆ, ಈಕ್ವಲ್ ಇದೆ, 5, 5, 5. ಸೊ ಆಲ್ ಸೈಡ್ಸ್ ಈಕ್ವಲ್ ಇದ್ರೆ ಏನು ಹೇಳ್ತೀವಿ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್, isn't it? ಸೊ ಆಲ್ ಸೈಡ್ಸ್ ಆರ್ ಈಕ್ವಲ್, ಸೊ ಯು ಕ್ಯಾನ್ call this as equilateral triangle. Next D, triangle DEF with M at an angle, measure
ಆ್ಯಂಗಲ್ ಡಿ ಆ್ಯಸ್ 90 ಡಿಗ್ರಿ. ಅಂದರೆ ಒಂದು ಟ್ರಯಾಂಗಲ್ ಇದೆ, ಅದ್ರ ನೇಮ್ ಏನು ಕೊಟ್ಟಿದ್ದಾರೆ, ಡಿ ಇ ಎಫ್. ಸೊ ಇಟ್ ಈಸ್ ಅ ಟ್ರಯಾಂಗಲ್ ಡಿ ಇ ಎಫ್. ಇಲ್ಲಿ ಈ ಥರನೇ ಯಾಕೆ ಬರ್ತಿದ್ದೀವಿ ಅಂತ ಹೇಳಿದರೆ, ಅವರು ಆ್ಯಂಗಲ್ ಡಿ ಅಂದರೆ ಇಲ್ಲಿ ಬರಬೇಕು, ಡಿ ಇ ಎಫ್. ಆ್ಯಂಗಲ್ ಡಿ 90 ಡಿಗ್ರಿ ಇದೆ ಅಂತ. ಸೊ ಒಂದು ಆ್ಯಂಗಲ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ ನಾವು, ಒಂದು ಆ್ಯಂಗಲ್ 90 ಡಿಗ್ರಿ ಇದ್ದರೆ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ಆನ್ಸರ್ ಈಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಇ, ಟ್ರಯಾಂಗಲ್ XYZ ಆ್ಯಂಗಲ್ ಆ್ಯಂಡ್ ಲೆಂತ್ ಬೋತ್ ಮೆನ್ಷನ್ ಮಾಡಿದ್ದಾರೆ. ಆ್ಯಂಗಲ್ನು ಮೆನ್ಷನ್ ಮಾಡಿದ್ದಾರೆ, ಸೈಡ್ಸ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಟ್ರಯಾಂಗಲ್ XYZ, ದಿಸ್ ಇಸ್ ಅ ಟ್ರಯಾಂಗಲ್ XYZ. ಆ್ಯಂಗಲ್ Y ಎಷ್ಟಿದೆ, 90 ಡಿಗ್ರಿ ಇದೆ. ಸೊ ದಿಸ್ ಇಸ್ ಅ ಆ್ಯಂಗಲ್ Y ಆ್ಯಂಡ್ XY ಇಸ್ ಈಕ್ವಲ್ಸ್ ಟು YZ. ಇಟ್ ಮೀನ್ಸ್ XY ಎಷ್ಟಿರುತ್ತೋ YZ, ಇಫ್ X2 ಇದ್ದರೆ YZ ಕೂಡ 2ನೇ. ನೀವು XY 10 ತೊಗೊಂಡ್ರೆ YZ ಕೂಡ 10ನೇ ಬರುತ್ತೆ. ಯಾವುದಾದ್ರೂ 2 ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ ನಾವು, ಐಸೋಸೆಲೆಸ್ ಟ್ರಯಾಂಗಲ್ ಅನ್ನು. ಇಲ್ಲಿ 2 ಸೈಡ್ಸ್ ಈಕ್ವಲ್ ಇದೆ ಅಲ್ವಾ, ಸೊ ಐಸೋಸೆಲೆಸ್ ಆ್ಯಂಗಲ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ಸೈಡ್ಸ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ಸೈಡ್ಸ್ ಇಟ್ ಇಸ್ ಅ ಐಸೋಸೆಲೆಸ್ ಆ್ಯಂಡ್ ಬೇಸ್ಡ್ ಆನ್ ಆ್ಯಂಗಲ್ ಇಟ್ ಈಸ್ ಅಕ್ಯೂಟ್. ಸೊ ಐಸೋಸೆಲೆಸ್ acute angled triangle. Isosceles acute angled triangle. ಸಾರಿ, ಅಕ್ಯೂಟ್ ಆ್ಯಂಗಲ್ಡ್ ಅಲ್ಲ, ಒಂದು ಆ್ಯಂಗಲ್ 90 ಡಿಗ್ರಿ ಇದೆ. ಸೊ ಏನು ಹೇಳ್ತೀವಿ, ರೈಟ್ ಆ್ಯಂಗಲ್ ಟ್ರಯಾಂಗಲ್. ಐಸೋಸೆಲೆಸ್ ರೈಟ್ ಆ್ಯಂಗಲ್ ಟ್ರಯಾಂಗಲ್, isn't it? ನೆಕ್ಸ್ಟ್ F, ಟ್ರಯಾಂಗಲ್ LMN ವಿತ್ ಎಮ್ ಅಂದರೆ ಮೆಷರ್. ಆ್ಯಂಗಲ್ ಎಲ್ 30 ಡಿಗ್ರಿ ಇದೆ, ಆ್ಯಂಗಲ್ ಎಮ್ 70 ಡಿಗ್ರಿ ಆ್ಯಂಡ್ ಆ್ಯಂಗಲ್ ಎನ್ 80 ಡಿಗ್ರಿ. ಎಲ್ಲ ಆ್ಯಂಗಲ್ಸು ಲೆಸ್ ದ್ಯಾನ್ 90 ಡಿಗ್ರಿ ಇದೆ ಅಲ್ವಾ, 80, 70, 30. ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ಲೆಟ್ಸ್ ರಿಕಾಲ್ ದ ಡೆಫಿನೇಷನ್ ಆಫ್ ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ಗೆ ಏನು ಹೇಳಿದ್ವಿ ನಾವು, ಇಫ್ ಈಚ್ ಆ್ಯಂಗಲ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ, ಅಂದರೆ ಎಲ್ಲ ಆ್ಯಂಗಲ್ಸು ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸೊ ದಿಸ್ ಇಸ್ ಅಕ್ಯೂಟ್ angled triangle. ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ಇಲ್ಲಿ ಸೈಡ್ಸ್ ಏನು ಮೆನ್ಷನ್ ಮಾಡಿಲ್ಲ, ಜಸ್ಟ್ ಆ್ಯಂಗಲ್ ಮೆನ್ಷನ್ ಮಾಡಿದ್ದಾರೆ, ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ಲೆಟ್ಸ್ ಗೋ ಫಾರ್ ಸೆಕೆಂಡ್ ಕ್ವೆಶನ್. ಇಸ್ಂಟ್ ಇಟ್, ಇಸ್ ದಿಸ್ ಕ್ಲಿಯರ್? ಸೊ ಅವರು ಸೈಡ್ಸ್ ಕೊಟ್ಟಿದ್ದಾರೋ ಆ್ಯಂಗಲ್ಸ್ ಕೊಟ್ಟಿದ್ದಾರೋ ನೀಟಾಗಿ ನೋಡಿಕೊಂಡು ಯಾವ ಟ್ರಯಾಂಗಲ್ ಅಂತ ಮೆನ್ಷನ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸೆಕೆಂಡ್, ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ಮಾಡ್ತಾ ಹೋಗಬೇಕು. ಇಲ್ಲಿ ರೈಟ್ ಸೈಡ್ಗೆ ಮೆಷರ್ ಆಫ್ ಟ್ರಯಾಂಗಲ್ಸ್ ಕೊಟ್ಟಿದ್ದಾರೆ, ಲೆಫ್ಟ್ ಸೈಡ್ಗೆ ಟೈಪ್ ಆಫ್ ಆ್ಯಂಗಲ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕಾಲಮಲ್ಲಿ ಏನಿದೆ, 3 sides of equal length. 3 sides of equal length ಇದ್ದರೆ ಏನು ಹೇಳ್ತೀವಿ ನಾವು, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಫಸ್ಟ್ ಒನ್ನಿಗೆ ಆನ್ಸರ್ ಏನಾಗುತ್ತೆ, ಸೆಕೆಂಡ್ ಕ್ವೆಶನಲ್ಲಿ ಫಸ್ಟ್ ಒನ್ನಿಗೆ ಈ ಆಪ್ಷನ್. ಸೊ ಈ ಯಾವುದಿದೆ, 3 sides of equal length ಇದ್ದರೆ ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ನೆಕ್ಸ್ಟ್ ಸೆಕೆಂಡ್ ಒನ್, 2 sides of equal length. 2 sides ಈಕ್ವಲ್ ಇದ್ದರೆ ಏನು ಹೇಳ್ತೀವಿ, ಐಸೋಸೆಲೆಸ್. ಸೊ ಆಪ್ಷನ್ಸ್ ಚೆಕ್ ಮಾಡಿರಿ. ಬಿ ಆಪ್ಷನ್ಲಿ ಐಸೋಸೆಲೆಸ್ ರೈಟ್ ಆ್ಯಂಗಲ್ಡ್ ಅಂತಿದೆ, ಸೊ ಅದನ್ನ ತೊಗೊಳ್ಳಲ್ಲ. ಯಾಕೆ ಅಂದರೆ ಅವ್ರು ಆ್ಯಂಗಲ್ ಏನೂ ಮೆನ್ಷನ್ ಮಾಡಿಲ್ಲ. ಸೆಕೆಂಡ್ ಕ್ವೆಶನಲ್ಲಿ ಓನ್ಲಿ 2 sides of equal length ಅಂತ ಹೇಳಿದ್ದಾರೆ. ಸೊ 2 sides of equal length ಅಂದರೆ ಜಿ, ದಟ್ ಈಸ್ ಐಸೋಸೆಲೆಸ್. ಐಸೋಸೆಲೆಸ್. ನೆಕ್ಸ್ಟ್ third one, all sides are of different length. All sides are of different length. ಎಲ್ಲ ಲೆನ್ಸು ಡಿಫ್ರೆಂಟ್ ಇದೆ. ಸೊ ಎಲ್ಲ ಲೆಂತು ಡಿಫ್ರೆಂಟ್ ಇದ್ರೆ ಏನು ಹೇಳ್ತೀವಿ, ಸ್ಕೇಲಿಯನ್ ಟ್ರಯಾಂಗಲ್. ಸೊ
Option A, that is a scalene triangle. Scalene. Next, fourth, 3 acute angles. ಈಗಿನೂ ನಾವು ರಿಕಾಲ್ ಮಾಡಿದ್ವಿ ಅಕ್ಯೂಟ್ ಆ್ಯಂಗಲ್ಸ್ ಡೆಫಿನೇಷನ್ನ. ಸೊ ಅಕ್ಯೂಟ್ ಆ್ಯಂಗಲ್ ಅಂದರೆ ಲೆಸ್ ದ್ಯಾನ್ 90 ಡಿಗ್ರಿ. 3 ಅಕ್ಯೂಟ್ ಆ್ಯಂಗಲ್ಸ್ ಇದ್ದರೆ ಏನು ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ದಟ್ ಈಸ್ ಅ ಎಫ್ ಆಪ್ಷನ್. ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟ್, ಫಿಫ್ತ್, one right angle ಇದ್ದರೆ obviously it is a right angled triangle. that is a D right angled triangle. Next, sixth, obtuse angle. one obtuse angle ಇದ್ದರೆ ಏನು ಹೇಳ್ತೀವಿ? obtuse angle triangle. so it is an obtuse angle triangle. obtuse angle ಯಾವುದಿದೆ? ಆಪ್ಷನ್ ಸಿ, obtuse angled triangle. ನೆಕ್ಸ್ಟ್, ಸೆವೆಂತ್, one right angle with two sides of equal length. one right angle ಇದ್ರೆ ನಾವು right angled triangle ಅಂತ ಹೇಳ್ತೀವಿ. two sides of equal length. two sides of equal length means it is an isosceles. ಸೊ ಆಪ್ಷನ್ಸಲ್ಲಿ ಐಸೋಸೆಲೆಸ್ ಇರಬೇಕು, ರೈಟ್ ಆ್ಯಂಗಲ್ಡ್ ಇರಬೇಕು. ಅದು ಯಾವುದ್ರಲ್ಲಿದೆ? ಬಿ ನಲ್ಲಿದೆ. ಸೊ ಆನ್ಸರ್ ಇಸ್ ಐಸೋಸೆಲೆಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. isn't it? ಐಸೋಸೆಲೆಸ್ ರೈಟ್ ಆ್ಯಂಗಲ್ಡ್ triangle. Was a solution for second question. Let's take third question. Name, third question, name each of the following triangles in two different ways. In bracket ಅಲ್ಲಿ you may judge the nature of the angle by observation. ಅಂದರೆ ನೇಚರ್ ಆಫ್ ಆ್ಯಂಗಲ್ನ ಜಸ್ಟ್ ಅಬ್ಸರ್ವ್ ಮಾಡಿರಿ, ನೋ ನೀಡ್ ಟು ಮೆಷರ್. ಅಂದರೆ ಪ್ರೊಟ್ರಾಕ್ಟರ್ ಇಟ್ಕೊಂಡು ಇಷ್ಟು ಡಿಗ್ರಿ ಇದೆನಾ, 60 ಇದೆನಾ, 70 ಇದೆನಾ ಆ ಥರ ಮೆಷರ್ ಮಾಡೋವಂಥ ನೆಸೆಸಿಟಿ ಇಲ್ಲ. ಜಸ್ಟ್ ಅಬ್ಸರ್ವೇಷನಿಂದನೇ ಅಕ್ಯೂಟ್ ಆ್ಯಂಗಲ್ ಬರುತ್ತೋ, ಅಬ್ಟ್ಯೂಸ್ ಆ್ಯಂಗಲ್ ಬರುತ್ತೋ ಮತ್ತು ರೈಟ್ ಆ್ಯಂಗಲ್ ಬರುತ್ತೋ ಅಂತ ಜಸ್ಟ್ ಅಬ್ಸರ್ವೇಷನಿಂದನೇ ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಒಂದು ಬೇಸ್ಡ್ ಆನ್ ಸೈಡ್ಸ್ ಹೇಳ್ತೀವಿ, ಇನ್ನೊಂದು ಬೇಸ್ಡ್ ಆನ್ ಆ್ಯಂಗಲ್ಸ್ ಹೇಳ್ತಾ ಹೋಗ್ತೀವಿ. ಲೆಟ್ಸ್ ಟೇಕ್ ಒನ್ ಬೈ ಒನ್. ಥರ್ಡ್ ಎ ಕ್ವೆಶನ್. ಸಿ ಫಸ್ಟು ಯಾವಾಗಲೂ ಬೇಸ್ಡ್ ಆನ್ ಸೈಡ್ಸ್ ಬರೆಯೋಣ. 5 ಸೆಂಟಿಮೀಟರ್ ಇದೆ, 5 ಸೆಂಟಿಮೀಟರ್ ಆ್ಯಂಡ್ 8 ಸೆಂಟಿಮೀಟರ್. 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಟೂ ಸೈಡ್ಸ್ ಈಕ್ವಲ್ ಇದೆ, ಇನ್ನೊಂದು ಸೈಡ್ ಅನ್ಈಕ್ವಲ್ ಇದೆ. ಸೊ ಟೂ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ? ಐಸೋಸೆಲೆಸ್. ಇಟ್ ಈಸ್ ಎನ್ ಐಸೋಸೆಲೆಸ್. ಆ್ಯಂಗಲ್ಸ್ನ ಅಬ್ಸರ್ವ್ ಮಾಡಿರಿ. ಆ್ಯಂಗಲ್ ಈ ಎರಡರ ನಡುವೆ ಎಷ್ಟು ಆ್ಯಂಗಲ್ ಇದೆ? ಸೊ 90 ಡಿಗ್ರಿ ಅಂದರೆ ನಮಗೆ ಅಟ್ಲೀಸ್ಟ್ ಈ ಥರ ಎರಡು ಕಡೆ ಸ್ಟ್ರೇಟ್ ಇದ್ದರೆ ಇದನ್ನ ಸ್ಟ್ರೈಟ್ ಆ್ಯಂಗಲ್ ಅಂತ ಹೇಳ್ತೀವಿ. ಈಗ ಆ್ಯಂಗಲ್ಸ್ನ ಅಬ್ಸರ್ವ್ ಮಾಡಿರಿ. ಈ ಲೈನು ಹಿಂಗಿದ್ದಿದ್ರೆ ಈ ಎರಡು 90 ಡಿಗ್ರಿ ಇದ್ದಿದ್ರೆ ನಾವು 90 ಡಿಗ್ರಿ ಅಥವಾ ರೈಟ್ ಆ್ಯಂಗಲ್ ಅಂತ ಹೇಳ್ಬೋದು. ಇದು ಲೆಸ್ ದ್ಯಾನ್ 90 ಇದೆ, ಒನ್ ಆ್ಯಂಗಲ್ ಲೆಸ್ ದ್ಯಾನ್ 90 ಇದೆ. ಇಲ್ಲೂ ಅಬ್ಸರ್ವ್ ಮಾಡಿರಿ. ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಲೆಸ್ ದ್ಯಾನ್ 90 ಡಿಗ್ರಿ. ದಿಸ್ ಆ್ಯಂಗಲ್ ಈಸ್ ಆಲ್ಸೋ ಲೆಸ್ ದ್ಯಾನ್ 90 ಡಿಗ್ರಿ. ಇಲ್ಲಿ ಆ್ಯಂಗಲ್ಸ್ ಕಂಡೀಷನ್ ಏನು ಫಾಲೋ ಆಗ್ತಿದೆ ಅಂದರೆ ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ. ವೆನ್ ಆಲ್ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ ಇಟ್ ಈಸ್ ಆ್ಯಂಡ್ acute angled triangle. So isosceles acute angled triangle. Isosceles acute angled triangle. Based on sides ಏನು ತಗೊಂಡ್ವಿ? ಐಸೋಸೆಲೆಸ್ ಅಂತ ತಗೊಂಡ್ವಿ. ಬೇಸ್ಡ್ ಆನ್ ಆ್ಯಂಗಲ್ಸ್ ಅಕ್ಯೂಟ್ ಅಂತ ತಗೊಂಡ್ವಿ. ಸೊ ಹೆಂಗೆ ಮೆನ್ಷನ್ ಮಾಡ್ತೀರಿ? ಐಸೋಸೆಲೆಸ್
acute angled triangle. This is a naming based on both two different ways ಅಂದರೆ sides and angles. Next, (17 centimeter, 15 centimeter and 8 centimeter. ಸೊ 17, 8, 15 ಎಲ್ಲದು ಏನಿದೆ ಅನ್ಈಕ್ವಲ್ ಸೈಡ್ಸ್ ಇದೆ. ಅನ್ಈಕ್ವಲ್ ಸೈಡ್ಸ್ ಇದ್ದರೆ ಏನು ಹೇಳ್ತೀವಿ? ಸ್ಕೇಲಿಯನ್ ಅಲ್ವಾ? ಸೊ ಬೇಸ್ಡ್ ಆನ್ ಆ್ಯಂಗಲ್ಸ್, ಬೇಸ್ಡ್ ಆನ್ ಸೈಡ್ಸ್ ಇಟ್ ಇಸ್ ಅ ಸ್ಕೇಲಿಯನ್. ನೆಕ್ಸ್ಟ್ ಬೇಸ್ಡ್ ಆನ್ ಆ್ಯಂಗಲ್ ಏನಿದೆ ಇಲ್ಲಿ 90 ಡಿಗ್ರಿ ಇದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ, ಅವ್ರು ನಿಮಗೆ ಹೆಡ್ಡಿಂಗಲ್ಲೂ ಅದೇ ಹೇಳಿರೋದು ಬೈ ಅಬ್ಸರ್ವೇಷನಿಂದನೇ ನೋಡ್ರಿ ಅಂತ. ಸೊ ಬೈ ಅಬ್ಸರ್ವೇಷನಿಂದ ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ. ಒನ್ ಆ್ಯಂಗಲ್ 90 ಡಿಗ್ರಿ ಇದ್ದರೆ ಏನು ಹೇಳ್ತೀವಿ? ರೈಟ್ ಆ್ಯಂಗಲ್. ಸೊ ಸ್ಕೇಲಿಯನ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ಸ್ಕೇಲಿಯನ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. ನೆಕ್ಸ್ಟ್ ಸಿ ಕ್ವೆಶ್ಚನ್. Seven centimeter and here is line. So when two sides are equal, ನಮಗೆ ಎಲ್ಲ ಸೈಡ್ಸು ಮೆನ್ಷನ್ ಆಗಲೇಬೇಕು ಅಂತಿಲ್ಲ. ಟೂ ಸೈಡ್ಸ್ನ ಕಂಪೇರ್ ಮಾಡಿರಿ, ಈ ಟೂ ಸೈಡ್ಸ್ ಈಕ್ವಲ್ ಇದೆ. ಈ ಟೂ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ಬೋದು? ಐಸೋಸೆಲಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ಆ್ಯಂಡ್ ಐಸೋಸೆಲಸ್. ಟೂ ಸೈಡ್ಸ್ ಆಫ್ ಈಕ್ವಲ್ ನಿಂತಿದ್ರೆ ಐಸೋಸೆಲಸ್ ತೊಗೊಳ್ತೀವಿ. ಆ್ಯಂಗಲ್ನ ನೋಡಿ ಇವಾಗ. ಸೊ ಆ್ಯಂಗಲ್ ಈ ಲೈನ್ ಇಲ್ಲಿದೆ, ಯಾವಾಗಲೂ 90 ಡಿಗ್ರಿನ ರೆಫರೆನ್ಸಾಗಿ ತೊಗೊಳ್ತೀವಿ. ಸಿ ಎಕ್ಸಾಕ್ಟಾಗಿ ಈ ಥರ ಇದ್ದರೆ ಇದನ್ನ ಏನು ಹೇಳ್ಬೋದಿತ್ತು? 90 ಡಿಗ್ರಿ ಅಂತ ಹೇಳ್ಬೋದು. ಈ ಲೈನಿಂದ ಒಳಗಡೆ ಬಂದರೆ ಲೆಸ್ ದ್ಯಾನ್ 90 ಡಿಗ್ರಿ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಈ ಲೈನ್ಗಿಂತ ಜಾಸ್ತಿ ಹೋಗಿದೆ. ಸೊ ಇಟ್ ಈಸ್ ಆ್ಯನ್ ಅಬ್ಟ್ಯೂಸ್ ಆ್ಯಂಗಲ್. ಗ್ರೇಟರ್ ದ್ಯಾನ್ 90 ಇರೋದ್ರಿಂದ ಅಬ್ಟ್ಯೂಸ್ ಆ್ಯಂಗಲ್ ಇದೆ. ಸೊ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ದು ಡೆಫಿನೇಷನ್ ಏನು? ಎನಿ ಒನ್ ಆಫ್ ದ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಇಲ್ಲಿ ಒಂದು ಆ್ಯಂಗಲ್ ಏನಿದೆ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದೆ. ಸೊ ಇಟ್ ಈಸ್ ಆ್ಯನ್ ಅಬ್ಟ್ಯೂಸ್ಡ್ ಆ್ಯಂಗಲ್ ಟ್ರಯಾಂಗಲ್. ಐಸೋಸೆಲಸ್ ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್. ನೆಕ್ಸ್ಟ್ ಡಿ. ಟೆನ್ ಸೆಂಟಿಮೀಟರ್. ಸೊ ಇವೆರಡು ಏನಿದೆ 10 ಸೆಂಟಿಮೀಟರ್ಸ್ ಇದೆ. ಬೋತ್ ಆರ್ ಈಕ್ವಲ್. ಟೂ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ? ಐಸೋಸೆಲಸ್. ಓನ್ಲಿ ಒನ್ ಆ್ಯಂಗಲ್ ಈಸ್ 90 ಡಿಗ್ರಿ. ಒನ್ ಆ್ಯಂಗಲ್ 90 ಡಿಗ್ರಿ ಇದ್ದರೆ ರೈಟ್ ಆ್ಯಂಗಲ್ಡ್. ಐಸೋಸೆಲಸ್ ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್. Isosceles right angle triangle. Is this clear? Isosceles right angle triangle. This is a solution for D question. Next, E. 5.2, 5.2, 5.2. ಸೊ ಬೈ ಅಬ್ಸರ್ವೇಷನಿಂದನೇ ಗೊತ್ತಾಗ್ತಿದೆ ನಿಮಗೆ ಆಲ್ ಸೈಡ್ಸ್ ಈಕ್ವಲ್ ಇದೆ. ಆಲ್ ಸೈಡ್ಸ್ ಈಕ್ವಲ್ ಇದ್ದರೆ ಏನು ಹೇಳ್ತೀವಿ? ಈಕ್ವಿಲ್ಯಾಟ್ರಲ್. ಈಕ್ವಿಲ್ಯಾಟರಲ್ ಆ್ಯಂಡ್ ಅಬ್ಸರ್ವ್ ಮಾಡಿರಿ. ಸಿ ಇಲ್ಲಿ ಆ್ಯಂಗಲ್ಸು
90 ಡಿಗ್ರಿ ಇರಬೇಕು ಅಂದರೆ ಈ ಥರ ಬರಬೇಕಿತ್ತು ಲೈನು, ಬಟ್ 90 ಡಿಗ್ರಿಗಿಂತ ಕಡಿಮೆ ಇದೆ. 90 ಡಿಗ್ರಿಗಿಂತ ಕಡಿಮೆ ಇದ್ದರೆ ಏನು ಹೇಳ್ತೀವಿ? ಅಕ್ಯೂಟ್ ಆ್ಯಂಗಲ್. ಇಲ್ಲೂ ಅಷ್ಟೇ, ಎಲ್ಲ ಆ್ಯಂಗಲ್ಸು ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಮಾತ್ರ ಅಕ್ಯೂಟ್ ಆ್ಯಂಗಲ್ ಅಂತ ಹೇಳೋದು. ಇಲ್ಲೂ ಅಬ್ಸರ್ವ್ ಮಾಡಿರಿ. ಸೊ ಇದು ಕೂಡ 90 ಡಿಗ್ರಿಗಿಂತ ಕಡಿಮೆ ಇದೆ. ಆ್ಯಂಡ್ ಹಿಯರ್ ಆಲ್ಸೋ ಇಟ್ ಈಸ್ ಲೆಸ್ ದ್ಯಾನ್ 90 ಡಿಗ್ರಿ. ವೆನ್ ಆಲ್ ದ ಆ್ಯಂಗಲ್ಸ್ ಆರ್ ಲೆಸ್ ದ್ಯಾನ್ 90 ಡಿಗ್ರಿ, ಇಟ್ ಈಸ್ ಅನ್ acute angled triangle. Equilateral acute angle. It is based on sides, it is based on angles. Equilateral acute angled triangle. Next, last question, that is a F question. Ten centimeter, 9 centimeter and 15 centimeter. See, 10, 9 and 15 all are different, so you can call it as scalene. Any ಇಲ್ಲ ಒಂದು ಆ್ಯಂಗಲ್ ಅಬ್ಸರ್ವ್ ಮಾಡಿ, ಇಲ್ಲೇ ಆ್ಯಂಗಲ್ ಕೊಟ್ಟಿದ್ದಾರೆ. 90 ಡಿಗ್ರಿ ಇರಬೇಕು ಅಂದರೆ ಲೈನ್ ಇದು, ದಿಸ್ ರೆಫರೆನ್ಸ್ ಲೈನ್ ಫಾರ್ 90 ಡಿಗ್ರಿ. ಸೊ ದಿಸ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90. ಗ್ರೇಟರ್ ದ್ಯಾನ್ 90 ಮೀನ್ಸ್ ಇಟ್ ಈಸ್ ಅ ಅಬ್ಟ್ಯೂಸ್ಡ್ ಆ್ಯಂಗಲ್ ಟ್ರಯಾಂಗಲ್. ಸ್ಕೇಲಿಯನ್ ಬೇಸ್ಡ್ ಆನ್ ಆ್ಯಂಗಲ್ ಇಟ್ ಈಸ್ ಅಬ್ಟ್ಯೂಸ್. ಸ್ಕೇಲಿಯನ್ ಅಬ್ಟ್ಯೂಸ್ ಆ್ಯಂಗಲ್ triangle. So this is how you will name the triangles based on sides and based on angles. Next, fourth question. Try to construct triangles using matchsticks. Some are shown here. Can you make a triangle with 3 matchsticks, 4 matchsticks, 5 matchsticks and 6 matchsticks ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಮ್ಯಾಚ್ ಬಾಕ್ಸ್ ಇರುತ್ತೆ, ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿ ಟ್ರಯಾಂಗಲ್ನ ಫಾರ್ಮ್ ಮಾಡೋಕ್ಕೆ ಹೇಳಿದ್ದಾರೆ. ಅವರೊಂದಷ್ಟು ಟ್ರಯಾಂಗಲ್ ಫಾರ್ಮ್ ಮಾಡಿ ತೋರಿಸಿದ್ದಾರೆ ಅಲ್ವಾ. ಫಸ್ಟ್ ಡಯಾಗ್ರಾಮಲ್ಲಿ 1 2 3 4 5 ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಡಯಾಗ್ರಾಮಲ್ಲಿ 9 ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಡಯಾಗ್ರಾಮಲ್ಲಿ ಇಲ್ಲೂ ಅಷ್ಟೇ 9 ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇವರು ಡಿಫ್ರೆಂಟಾಗಿ ಟ್ರಯಾಂಗಲ್ನ ಹೆಂಗೆ ಫಾರ್ಮ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅವ್ರೇನು ಹೇಳ್ತಿದ್ದಾರೆ, ನೇಮ್ ದ ಟೈಪ್ ಆಫ್ ಟ್ರಯಾಂಗಲ್ಸ್ ಇನ್ ಈಚ್ ಕೇಸ್. ಇಫ್ ಯು ಕೆನಾಟ್ ಮೇಕ್ ಎ ಟ್ರಯಾಂಗಲ್, ಥಿಂಕ್ ಆಫ್ ರೀಸನ್ ಫಾರ್ ಇಟ್. ಅಂದರೆ ಇನ್ನು ಟ್ರೈ ಟು ಕನ್ಸ್ಟ್ರಕ್ಟ್. ನೀವು ಪ್ರಾಕ್ಟಿಕಲ್ ಆಗಿ ಮ್ಯಾಚ್ ಬಾಕ್ಸ್ನ ತೊಗೊಂಡು 3 ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿ ಟ್ರಯಾಂಗಲ್ ಮಾಡೋಕ್ಕೆ ಬರುತ್ತೆ ನಿಮಗೆ. ನೀವು ಎಲ್ಲ ಥರ ಟ್ರಯಾಂಗಲ್ನೂ ಮಾಡ್ಬೋದು. ರೈಟ್ ಆ್ಯಂಗಲ್ ಟ್ರಯಾಂಗಲ್, ಅಕ್ಯೂಟ್ ಆ್ಯಂಗಲ್ಡ್ ಟ್ರಯಾಂಗಲ್, ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್, ಯಾವುದ್ಯಾವುದು ಆಗುತ್ತೆ ಟ್ರೈ ಮಾಡಿರಿ. ಸೊ ನೀವು ಅಬ್ಟ್ಯೂಸ್ ಆ್ಯಂಗಲ್ ಟ್ರಯಾಂಗಲ್ ಮಾಡೋಕ್ಕೆ ಹೋದರೆ 4 ಮ್ಯಾಚ್ ಸ್ಟಿಕ್ಸ್ ಮೇ ಬಿ ಯೂಸ್ ಆಗ್ಬೋದು. ಸೊ ಮ್ಯಾಚ್ ಸ್ಟಿಕ್ಸ್ನ ಯೂಸ್ ಮಾಡಿ ಹೆಂಗೆ ಟ್ರಯಾಂಗಲ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಅಂತ ನೋಡ್ತಾ ಹೋಗಿ. ಇದನ್ನ ನೀವು ಹೋಮ್ ಅಸೈನ್ಮೆಂಟಿಗೆ ತೊಗೊಂಡು ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಲೆಟ್ಸ್ ಡಿಸ್ಕಸ್ ರಿಮೈನಿಂಗ್ ಟಾಪಿಕ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.